ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ ಟೇಲರ್. ಇವತ್ತೊಂದು ಬ್ಲೌಸು ಸ್ಟಿಚ್ ಮಾಡ್ಲತ್ತೀನಿ ನೋಡ್ರಿ. ಈ ಬ್ಲೌಸ್ ಸ್ಟಿಚ್ ಮಾಡ್ಕೊತೆ ನಿಮ್ಗೊಂದು ಸ್ವಲ್ಪ ಮೋಟಿವೇಶನ್ ವಿಡಿಯೋಗಳು ಹೇಳ್ಬೇಕಂತ ಅನ್ನಕತ್ತೀನಿ. ಯಾವ ಥರ ನಾವು ಸ್ಟಿಚಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಕತ್ತೀನಿ ನಿಮ್ಗೆ. ಯಾವುದೇ ಟೈಮಲ್ಲಿರಲಿ ಬ್ಲೌಸ್ ನೀವು ಯಾವ ಟೇಲರ್ ಆಗಿದ್ದರೆ ಏನೇ ಆಗಿರಲಿ, ಬ್ಲೌಸ್ ಮಾತ್ರ ಸ್ಟಿಚ್ ಮಾಡೋದನ್ನು ನಿಲ್ಸಕ್ಕೆ ಹೋಗಬೇಡ್ರಿ. ಅದೇ ನಿಮಗೆ ಒಂದೊಂದು ಟೈಮಿಗೆ ಹೆಲ್ಪ್ ಆಗುತ್ತೆ. ಯಾರೇ ಕೈ ಬಿಟ್ಟರು ಮಷಿನ್ ಕೈ ಬಿಡೋದಿಲ್ಲ. ನಿಮ್ಗೆ ಒಂದೊಂದು ಟೈಮಲ್ಲಿ ಮಷಿನ್ ಎಷ್ಟಾಗುತ್ತೆ ಅಷ್ಟು ಹೀಟಾಗಿ ಒಬ್ಬೊಬ್ರು 10, 9 ಅಷ್ಟು ಬ್ಲೌಸ್ ಹೊಲಿತಾರೆ ಅಂಥೇಳಿ ನಾವು ಅಷ್ಟು ಬ್ಲೌಸ್ ಹೊಲಿಯೋಕ್ಕಾಗಲ್ಲ. ನಿಮ್ಮ ಕೈಯಿಂದ ದಿನಕ್ಕೆ ಒಂದೇ ಬ್ಲೌಸ್ ಆಗಲಿ ಸ್ಟಿಚ್ ಮಾಡಿರಿ. ಅದೇ 150, 150, 100 ರೂಪಾಯಿನೂ ನಿಮ್ಗೆ ಯಾರೂ ತಂದುಕೊಡಲ್ಲ. ಸ್ಟಾಪ್ ಮಾಡಿದರೆ ಸ್ಟಾಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಅದು ನಿಮ್ಮದು ಅಂತ ದುಡ್ಡು ಇರ್ತೈತೆ. ನಿಮ್ಮ ಮನೆಯಲ್ಲಿ ಎಷ್ಟೇ ಇದ್ದರೂ ಕೂಡ ನಮ್ಮದೇ ಸ್ವಂತ ದುಡ್ಡು ಅನ್ನೋದು ಬೇಕಾ. ಅದ್ರಾಗ ಎಷ್ಟು ಸ್ಟಿಚ್ ಮಾಡಿದ್ರೆ ಭೀ ಬರೀ ಒಂದು 100 ರೂಪಾಯಿ ಬಂದರೂ ಸಾಕು, ಅದು ನಮ್ಮದೇ ಅಮೌಂಟ್ ಅಂತ ಹೇಳಿ ಅನ್ನಿಸ್ತದ. ಏನು ಇದು ಸ್ಟಿಚ್ ಮಾಡ್ಕೊತ ನಿಮ್ಗೊಂದು ಸ್ವಲ್ಪ ಮೋಟಿವೇಶನ್ ಹೇಳಬೇಕು ಅಂತೇಳಿ ಅನ್ನಿಸ್ತು. ಅದಕ್ಕೆ ಇದ್ರ ವಿಡಿಯೋ ಮಾಡ್ಕೊಂಡೀನಿ. ಏನಿಲ್ಲ, ಪ್ರತಿಯೊಬ್ಬರು ಸ್ಟಿಚ್ ಮಾಡ್ತೀರಿ ಟೇಲರ್, ಅರ್ಧಕ್ಕೆ ಒಬ್ಬೊಬ್ರು ಬಿಟ್ಟಿರ್ತೀರಿ. ಬಿಡಕ್ಕೆ ಹೋಗಬೇಡ್ರಿ. ಸ್ಟಿಚಿಂಗೇ ಆಗಲಿ ಬೇರೆ ಕೆಲಸನೇ ಆಗಲಿ ಕರೆಕ್ಟಾಗಿ ಮಾಡಿರಿ. ಒಂದೊಂದು ಟೈಮಲ್ಲಿ ಯಾರೂ ಇಲ್ಲದೆ ಇರಬೇಕಾದ್ರೂ ನಮಗೆ ನಮ್ಮ ಮಷಿನ್ ಕೈ ಹಿಡಿತದ. ಒಂದು ಟೈಮಿಗೆ ನಮಗೆ ಅದರಿಂದ ಹೆಲ್ಪ್ ಆಗ್ತದೆ. ಯಾರೂ ಬ್ಲೌಸ್ ಕಟ್ಟಿಂಗಾಗಲಿ ಡಿಸೈನ್ ಆಗಲಿ ಯಾವುದೂ ಆಗಲಿ ಬಿಡಕ್ಕೆ ಹೋಗಬೇಡ್ರಿ. ನಾನು ಸ್ಟಿಚ್ ಮಾಡ್ತೀನಿ, ಪಿಕೋ ಫಾಲ್ ಮಾಡ್ತೀನಿ ನೋಡಿರಿ, ಹ್ಯಾಂಡ್ ವರ್ಕ್ ಹಾಕ್ತೀನಿ, ಇದೆಲ್ಲ ಮಾಡ್ತೀನಿ. ನನಗೇನು ಜಾಸ್ತಿ ನಾನು ಹೆಲ್ಪ್ ಮಾಡಲ್ಲ ಅಂದರು. ಯಾರು ಜಾಸ್ತಿ ಬಡವ್ರು ಇರ್ತಾರೆ, ಸ್ವಲ್ಪ ಅವರಿಗೆ ಕಮ್ಮಿ ಅಮೌಂಟ್ನಾಗ ಸ್ಟಿಚ್ ಮಾಡಿಕೊಡ್ತೀನಿ. ಈ ಬ್ಲೌಸ್ ಕೂಡ ಅದೇ ಆಗಿತ್ತು. ಅವ್ರ ಮನೇಲಿ ತುಂಬ ಪ್ರಾಬ್ಲಮ್ಮ. ಆ ಹುಡುಗಿ ಬ್ಲೌಸ್ ಹೊಲಿಸ್ಕೊಳಕ್ಕಾಗಿಲ್ಲ. ಮನೆಯದೇ ಲೈನಿಂಗು. ನಿಮಗೆ ಪಿಂಕ್ ಕಲರ್ ಬ್ಲೌಸಿಗೆ ಗ್ರೀನ್ ಕಲರ್ ಲೈನಿಂಗ್ ಕೊಟ್ಟಿದ್ದವರು. ಇದು ಹಿಂಗಾಗ್ಯದ. ಇದು ಫೈನಲ್ ಲುಕ್ ಈ ಬ್ಲೌಸಿಂದು. ಇನ್ನಾಗ 2 ಬ್ಲೌಸ್ ಅದಾವ, ನಿಮಗೆ ವಿಡಿಯೋದಾಗ ಹಾಕ್ತೀನಂತ. ಈ ಬ್ಲೌಸಿಂದು ಆ ಬ್ಲೌಸಿಂದು ಎಲ್ಲ ಇದು ಸ್ಟಿಚಿಂಗ್ ಮಾಡ್ಕೋತಾ ಸ್ವಲ್ಪ ಮೋಟಿವೇಶನ್ ಹೇಳ್ಬೇಕಂಥೇಳಿ ನಿಮಗೆ ವಿಡಿಯೋ ಮಾಡ್ಕೊಳತ್ತೀನಿ ನೋಡಿರಿ. ಇದು ಹ್ಯಾಂಡ್ ವರ್ಕ್ ಮಾಡ್ತೀನಿ, ಪಿಕೋ ಫಾಲ್ ಮಾಡ್ತೀನಿ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇಷ್ಟು ಕೆಲಸ ಮಾಡ್ಕೋತೀನಿ ನೋಡಿರಿ ನಾನು. ಒಂದೊಂದು ಸಲ ಬ್ಲೌಸ್ ಸ್ಟಿಚ್ ಮಾಡೋದಿಲ್ಲ ಅಂದರೆ ಎಲ್ಲ ಟೈಮಿಗೂ ಎಲ್ಲ ಕೆಲಸ ನಮಗೆ ಕೈ ಹಿಡಿಯುತ್ತೆ ಅಂತೇಳಿ ಅನ್ಸಲ್ಲ. ಒಂದೊಂದು ಸಲ ಸ್ಟಿಚಿಂಗಿಗೆ ಬಟ್ಟೆ ಬಂದಿಲ್ಲಂದರೆ ಹ್ಯಾಂಡ್ ವರ್ಕಿಗೆ ಬ್ಲೌಸ್ ಬಂದಿರ್ತಾವೆ. ಹ್ಯಾಂಡ್ ವರ್ಕಿಗೆ ಬ್ಲೌಸ್ ಬಂದಿಲ್ಲ ಆದರೆ ಪಿಕೋ ಫಾಲಿಗೆ ಬಂದಿರ್ತಾವೆ. ಪಿಕೋ ಫಾಲಿಗೂ ಬಂತಿರಲಿಲ್ಲ, ಹ್ಯಾಂಡ್ ವರ್ಕ್ಗೆ ಬರಲಿಲ್ಲ, ಸ್ಟಿಚಿಗೂ ಬರಲಿಲ್ಲ ಅಂದ್ರೆ ಕಡಿ ಕುಚ್ಚು ಹಾಕಕ್ಕನೆ ಬಂದಿರ್ತಾವೆ. ನಾನು ಇಷ್ಟು ಕೆಲಸ ಕಲ್ತೀನಿ ನೋಡಿರಿ. ಇವಿಷ್ಟ್ರದಾಗ ಒಂದರೆ ಇದ್ದೇ ಇರ್ತಾವೆ ನಮಗೆ. ಇಷ್ಟ್ರದಾಗ ಒಂದೇ ಇಲ್ಲಂದ್ರೆ ಹೆಂಗಾರೆ, ಇಷ್ಟ್ರದಾಗ ಯಾವುದರೆ ಒಂದು ಕೆಲಸ ಅಂತ ನಮಗೆ ಕೈ ಹಿಡಿತದ. ಒಂದೇ ಕೆಲಸ ನಂಬ್ಕೊಂಡಂತೂ ಇರಕ್ಕೆ ಹೋಗಬೇಡ್ರಿ. ಯಾಕಂದರೆ ಯಾವುದೇ ಕೆಲಸ ಒಂದ್ರ ಮೇಲೆ ನಿಂತ್ಕೊಂಡ್ರೆ ಯಾವಾಗ ಲಾಸ್ ಆಗುತ್ತೋ ಯಾವಾಗ ಇದಾಗುತ್ತೋ ಗೊತ್ತಾಗಲ್ಲ. ನೀವು ಅರ್ಧ ಗಂಟೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಅಲ್ಲಿ ಇಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಅರ್ಧ ತಾಸು ಟೈಮ್ ಕೊಟ್ಟು ಯೂಟ್ಯೂಬ್ದಾಗ ನನ್ನದೇ ಚಾನಲ್ ಅಂತಲ್ಲ, ಬೇರೆ ಬೇರೆ ಎಷ್ಟೊಂದು ಚಾನಲ್ ಇರ್ತಾವೆ. ಆ ಚಾನಲ್ದಾಗೆಲ್ಲ ಹೋಗಿ ಕಟ್ಟಿಂಗ್ದು ಸ್ಟಿಚಿಂಗ್ದು ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೊಂದು ಯೂಸ್ ಆಗ್ತದೆ ನೋಡಿರಿ. ಯಾರು ಇಲ್ಲಿವರೆಗೂ ಸ್ಟಿಚ್ ಮಾಡಬಾರ್ದಂತ ಡಿಸೈಡ್ ಮಾಡ್ಕೊಂಡಿರಿ, ನೀವೆಲ್ಲ ಇನ್ನು ಮುಂದೆ ಸ್ಟಿಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇದು ಯಾರು ಸ್ಟಿಚಿಂಗ್ ಮಾಡಲಾಗಿರಲ್ಲ, ಯಾರು ಸ್ಟಾಪ್ ಮಾಡಿರಲ್ಲ ಅವ್ರಿಗೆ ಇದು ವಿಡಿಯೋ. ಸ್ಟಿಚಿಂಗ್ ಸ್ಟಾಪ್ ಮಾಡಿರಿ. ನೀವು ಎಲ್ಲನೂ ಬಿಡಿರಿ, ಬೇರೆ ಯಾರೂ ಬ್ಲೌಸ್ ಹೊಲಿದಿಲ್ಲ ಅಂತ ಹೇಳಂದ್ರು ನಿಮ್ಮ ಮನೆಗೂ ನೀವೇ ಬ್ಲೌಸ್ ಹೊಲ್ಕೊಂಡ್ರು ನಿಮಗೆ ಯೂಸ್ ಆಗ್ತದೆ. ಒಂದೊಂದು ಸಲ 1000, 500, 2000 ನಮ್ಮ ಕಡೆನೇ ಸ್ಟಿಚ್ ಮಾಡಲ್ಲಿ ಬಿಲ್ ಆಗಿರ್ತದೆ ಅಷ್ಟೆಲ್ಲ. ನನಗೆ ಒಂದೊಂದು ಸಲ ಅನ್ನಿಸ್ತದಪ್ಪ, ಇಷ್ಟು ಬಿಲ್ ಆಗ್ಯದಲ್ಲ ಹೆಂಗೆ ಕೊಡ್ತಾರ ಅಂತ ಅನ್ನಿಸ್ತದೆ ನನಗೆ. ಇಲ್ಲಂತಲ್ಲ, ಯಾಕಂದರೆ ನಾನು ಸ್ಟಿಚ್ ಮಾಡಿರ್ತೀನಿ, ನಂದು ಎಫರ್ಟ್ ಇರ್ತದೆ, ಇಲ್ಲಂತಲ್ಲ. ಆದರೂ ಒಂದು ಟೈಮಲ್ಲಿ ಅವ್ರದ್ದು ಪ್ರಾಬ್ಲಮ್, ಅವ್ರ ಪರಿಸ್ಥಿತಿ ಇಟ್ಕೊಂಡು ಕೊಟ್ಟಿರ್ತಾರೆ, ಇಲ್ಲಂತಲ್ಲ. ಆದರೆ ಅದೇ ಅಮೌಂಟ್ ನಾವು ಸ್ಟಿಚಿಂಗ್ ಕಲ್ತೇವೆ ಅಂತ ಹೇಳಂದ್ರೆ ನಮಗೆ ಯೂಸ್ ಆಗ್ತದೆ. ನಾವು ಹೊರಗೆ ಹೋಗಿ ಅಮೌಂಟ್ ಕೊಟ್ಟು ಅಷ್ಟು ಸ್ಟಿಚ್ ಮಾಡೋ ಬದಲು ನಮ್ಮ ಬ್ಲೌಸು ನಾವೇ ಸ್ಟಿಚ್ ಮಾಡ್ಕೋತೀವಿ. ಯಾರೂ ಸ್ಟಿಚಿಂಗ್ ಮಾಡೋದು ಸ್ಟಾಪ್ ಮಾಡಬೇಡ್ರಿ. ಸ್ಟಿಚಿಂಗ್ದೇ ಆಗಲಿ, ಯಾವುದಾರ ಬಿಸ್ನೆಸ್ ಮಾಡಕತ್ತಿದ್ರಂದ್ರೆ ಮತ್ತೊಂದು ಯಾವುದೇ ಇರಲಿ, ಯಾಕಂದರೆ ಯಾರೂ ನಮ್ಮ ಲೈಫಲ್ಲಿ ಒಂದೊಂದು ಸಲ ಇಲ್ಲ ಅಂತಂದರೂ ಮಷಿನ್ ನಮ್ಮ ಜೊತೇಲಿ ಇರ್ತೈತಿ. ಒಂದೊಂದು ಸಲ ಎಲ್ಲ ಟೈಮು ಒಂದೇ ಥರ ಇರಲ್ಲ. ಇವತ್ತು ಈ ಥರ ಟೈಮ್ ಇರ್ತೈತಿ, ನಾಳೆ ಬೇರೆ ಟೈಮು ಇರ್ಬೋದು. ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಹೆಂಗಿರಬೇಕು, ನನ್ನ ಲೈಫ್ ಇಲ್ಲಿಗೆ ಸ್ಟಾಪ್ ಆಯ್ತಲ್ಲ ಅಂತ ಅಂದ್ಕೊಳ್ಳೋ ಬದಲು ನಮ್ಮ ಕೈಯಾಗ ಏನಾರೇ ಒಂದು ಕೆಲಸ ಇದ್ದರೆ, ಇಲ್ಲ ನಾನು ಇದರಿಂದನಾದರೂ ಬದುಕ್ತೀನಿ ಅನ್ನೋ ಧೈರ್ಯ ಬೇಕು ನಮ್ಮಲ್ಲಿ. ಯಾವುದೂ ಆಗಿಲ್ಲ ಅಂದರೆ ನಮ್ಗೆ ಎಷ್ಟದಾರೋ ಅಷ್ಟ್ರದಾಗ್ರೆ ಜೀವನ ಮಾಡ್ಕೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿ ಇರಬೇಕು. ಓದಬೇಕು ಓದಲಾರ್ದೇ ಇರಬಾರ್ದು.
ನಾವು ಲೈಫಲ್ಲಿ ಓದಲೇಬೇಕು. ಓದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಹೇಳ್ತೀನಿ, ಓದೋದು ಯಾರ್ಯಾರು ಓದಕತ್ತೀರಿ ಓದೋದು ಸ್ಟಾಪ್ ಮಾಡಬೇಡ್ರಿ. ಓದೋದು ಸ್ಟಾಪ್ ಮಾಡಬೇಡ್ರಿ, ಅದ್ರ ಜೊತೆಗೆ ಇವೆಲ್ಲ ಕಲಿಬಾರ್ದಂತೆಲ್ಲ ಓದ್ದವರೆಲ್ಲ ಸ್ಟಿಚಿಂಗ್ ಮಾಡಕತ್ತಿಲ್ಲ ಅಂತೇನಿಲ್ಲ. ಲಾಯರ್ ಓದೋರು ಎಷ್ಟೇ ಜಾಸ್ತಿ ಏನೇನೋ ಓದೋರು, ನಾವು ನಮ್ದಂತೂ ಕಮ್ಮಿ ಓದ್ಬಿಡ್ರಿ. ಎಷ್ಟೆಷ್ಟೋ ಓದೋರೆಲ್ಲ ಸ್ಟಿಚಿಂಗ್ ಮಾಡಕತ್ತಾರ. ಅದೇ ಫ್ಯಾಷನ್ ಡಿಸೈನರ್ ಮಾಡ್ಕೊಂಡಾರ ಈಗ. ಸ್ಟಿಚಿಂಗ್ ಅನ್ನೋದೇ ಒಂದು ಫ್ಯಾಷನ್ ಡಿಸೈನರ್ ಆಗ್ಯದ ಈಗ. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು, ನಿಮ್ಗೆ ಇದು ನನ್ನ ಸ್ವಲ್ಪ ಮೋಟಿವೇಶನ್ ಏನನ್ನ ನಿಮ್ಗೆ ಅನಿಸಿತ್ತಂದ್ರೆ ಒಂದು ಲೈಕ್ ಮಾಡಿ. ಇಷ್ಟೇ, ನಾನು ಜಾಸ್ತಿ ಏನು ಹೇಳಲ್ಲ ನಿಮಗೆ. ಇದ್ರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕನ್ನೋದಕ್ಕಾಗಿ ನಾನು ವಿಡಿಯೋ ಮಾಡೀನಿ ಇವತ್ತಿಷ್ಟೇ. ಇದು ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಆದ್ರೆ ನಾವು ಯಾವ ಥರ ಎಲ್ಲನೂ ಫೇಸ್ ಮಾಡಬೇಕು ಅನ್ನೋದು ಹೇಳ್ತೀನಿ. ನಮಗೆ ನಾವೇ ಏನು ಫೇಸ್ ಮಾಡ್ಬೇಕು ಅನ್ನೋದೇ ನಾವೇನು ಎಲ್ಲಿ ಕಲ್ತು ಬಂದಿರಲ್ಲ, ಅದು ಜೀವನ ತಾನಾಗೆ ಕಲಿಸಿರ್ತದೆ. ಈ ಬ್ಲೌಸ ಸ್ಟಿಚ್ ಮಾಡ್ಕೊತ ನಿಮಗೊಂದು ಇದ್ರ ಬಗ್ಗೆ ಐಡಿಯಾ ಕೊಡ್ಬೇಕನ್ನೋದಿತ್ತು ನನ್ನ ಬಳಿ. ಯಾರೂ ಸ್ಟಿಚಿಂಗ್ ಸ್ಟಾಪ್ ಮಾಡಬೇಡ್ರಿ. ಸ್ಟಿಚಿಂಗ್ ಮಾಡಿದಷ್ಟೇ ನಿಮಗೆ ಯೂಸ್ಫುಲ್ ಅದ. ಇದರಿಂದ ಲಾಸ್ ಅಂತೂ ಇಲ್ಲ. ಬರ್ತಾವೆ, ಪ್ರಾಬ್ಲಮ್ ಬರಲ್ಲ ಅಂತಲ್ಲ. ಸ್ಟಿಚ್ ಮಾಡಿದವ್ರು ಒಬ್ಬೊಬ್ರು ಕರೆಕ್ಟ್ ಆಗ್ತಾವೆ, ಒಬ್ಬೊಬ್ರು ಕರೆಕ್ಟ್ ಆಗಲ್ಲ. ಒಬ್ಬರು ಏನರು ಹೇಳಿರ್ತಾರೆ, ಇಲ್ಲ ಅಂತಲ್ಲ. ನಾವು 10 ಜನಕ್ಕೆ ಸ್ಟಿಚ್ ಮಾಡಿಕೊಟ್ಟೆವು ಅಂದ್ರೆ 10 ಜನ ನಮಗೆ ಪರ್ಫೆಕ್ಟ್ ಅನ್ಬೇಕಂದ್ರೆ ಆಗಲ್ಲ. ಅದ್ರಾಗ ಒಬ್ರನ್ನ ಏನಾರ ಅಂದಿರ್ತಾರೆ, ಅದ್ರಾಗ ಕರೆಕ್ಟ್ ಇದ್ದು ಒಂದೊಂದು ಸಲ ಅಂದಿರ್ತಾರೆ, ಅನ್ನಲ್ಲತ್ತೇನೂ ಇಲ್ಲ. ಅವ್ರು ಅಂದಾರ ಅಂಥೇಳಿ ನಾವು ತಲೆ ಕೆಡ್ಸ್ಕೊಂಡು ಕೂತೆವು, ನಾವು ಹಂಗೆ ಮಾಡ್ದೆವು ಅಂದ್ರೆ ನಮಗೆ ಬಟ್ಟೆ ಹೊಲಿಯೋದೇ ಆಗಲ್ಲ. ನಾವು ಬಟ್ಟೆ ಹೊಲಿಯೋದು ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ. ನಾವು ಓದಿಲ್ಲ, ನಾವು ಹೆಂಗೆ ಮಾಡಬೇಕು ಮನೆ ಕುಂತು ಅಂತ ಅನ್ನೋ ಬದಲಿ ನಮಗೆ ಮನಾರ್ ಸೋಷಿಯಲ್ ವಿಡಿಯೋದಾಗದ, ಈಗ ಯೂಟ್ಯೂಬ್ದಾಗದ. ಈಗ ನೋಡಿರಿ, ಯೂಟ್ಯೂಬ್ದಾಗ ಇಷ್ಟೇ ನೀವು ಲೈಫ್ನಾಗ ಈಗಂತೂ ಮನೆ ಅಡುಗೆ ಮಾಡೋದು, ಮನೆ ಕೆಲಸ ಮುಗಿಸ್ಕೊಳ್ಳೋದೇ ಒಂದೆಲ್ಲ ವಿಡಿಯೋ ಮಾಡಿ ಹಾಕಿದ್ರು ಅದಕ್ಕೂ ಒಂದಿಷ್ಟು ಪೇಮೆಂಟ್ ಅಂತ ಒಂದಿಷ್ಟು ಅಂತ ಅದ. ಈಗ ಅದನ್ನು ಮಾಡ್ಕೋಬೋದು. ಈಗಿನ ಜನ್ರೇಷನ್ನಾಗ ಈಗಿನ ಟೈಮ್ ಒಳಗೆ ಸುಮ್ಮ ಕುಂತು ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಅನ್ನೋದು ಇಲ್ಲೇ ಇಲ್ಲ. ಯಾಕಂದ್ರೆ ನಮಗೆ 108 ಸೋಷಲ್ ಮೀಡಿಯಾದಾಗ ಹಾದಿ ಇದಾವೆ. ಒಳ್ಳೆ ಹಾದಿ ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಹೋದ್ರೆ ಎಲ್ಲಿ ಭೀ ನಾವು ಅನ್ನಕ್ಕೆ ಹತ್ತೀವಿ, ಅದೇನೂ ಇಲ್ಲರಿ. ಯಾಕಂದ್ರೆ ನಾವು ಕೆಟ್ಟ ಹಾದಿ ಕೆಟ್ಟ ಥರ ತುಳಿದ್ರೆ ನಮಗೆ ಏನೇನೋ ಪ್ರಾಬ್ಲಮ್ ಬರ್ಬೋದು. ನಾವು ಒಳ್ಳೆ ರೀತಿಲಿ ಇತ್ತಿದ್ರೆ ಯಾವುದೂ ಪ್ರಾಬ್ಲಮ್ ಬರಲ್ಲ. ಜೀವನದಾಗ ಏನೂ ಇಲ್ಲ, ಪ್ರತಿಯೊಂದು ಟೈಮಲ್ಲಿ ಫೇಸ್ ಮಾಡೋ ಧೈರ್ಯ ಬೇಕಷ್ಟೇ. ಪ್ರಾಬ್ಲಮ್ ಬರ್ತಾವೆ, ಪ್ರಾಬ್ಲಮ್ ನಮಗೆ ಬರಲಾರ್ದೆ, ಮನುಷ್ಯರಿಗೆ ಬರಲಾರ್ದೆ ಯಾರಿಗೂ ಬರಲ್ಲ. ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಇರಬೇಕು. ಈ ವಿಡಿಯೋದಾಗ ನಾನು ಹೇಳೋದಂದ್ರೆ ಇಷ್ಟೇ, ಯಾರೂ ಯಾವ ಪ್ರಾಬ್ಲಮ್ ಬಂದ್ರೂ ಎದೆ ಹೊಡ್ಕೊಂಡು ಧೈರ್ಯ ಬಿಟ್ಟು ಕೂಡೋಕ್ಕಿಂತ ಮೊದಲು ಯಾವ ಥರ ಈ ಪ್ರಾಬ್ಲಮ್ ಬಂದದ, ಇದು ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಧೈರ್ಯ ತೊಗೋಬೇಕು. ತೊಗೊಂಡು ಇದು ಹೆಂಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕು. ಯಾಕಂದ್ರೆ ಯಾರೂ ಆಟೋಮೆಟಿಕ್ಕಾಗಿ ಈಗ ಯೂಟ್ಯೂಬ್ ಮಾಡತ್ತಾರಂದ್ರೆ ಅವ್ರಿಗೆ ಸಡನ್ಲಿ ಪೇಮೆಂಟ್ ಅಂತೂ ಬರಲ್ಲ. ಯಾಕಂದ್ರೆ ಅವ್ರು ಅದ್ರ ಹಿಂದೆ ಎಷ್ಟೋ ಸ್ಟ್ರಗಲ್, ಎಷ್ಟೋ ಕಷ್ಟಪಟ್ಟಿರ್ತಾರೆ, ಎಷ್ಟೋ ವರ್ಷಗಳಿಂದ ಅವ್ರು ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಬಂದಿರ್ತಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆಗೆ ಅದ್ರ ಬಗ್ಗೆ ಈಗ ನನ್ನ ವಿಡಿಯೋನೇ ನೋಡ್ರಿ, ಒಂದೊಂದು ಸಲ ಸಬ್ಸ್ಕ್ರೈಬ್ ಆಗಿರ್ತಾವೆ, ಒಂದೊಂದು ಸಬ್ಸ್ಕ್ರೈಬ್ ಆಗಿರಲ್ಲ. ಒಬ್ಬೊಬ್ರು ನೋಡ್ತಾರೆ, ಒಬ್ಬೊಬ್ರು ನೋಡಿರಲ್ಲ. ಇವ್ರು ನೋಡಿಲ್ಲ, ಇದು ಹೆಂಗೆ ನನ್ನ ವಿಡಿಯೋ ಈಗ ನೋಡಲ್ಲಾಗ್ಯಾರ ಅಂತೇಳಂದ್ರೆ ಹೆಂಗೆ ಇಲ್ಲ. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ನೋಡಲ್ಲ ಅಂಥೇಳಿ ವಿಡಿಯೋ ಮಾಡಿ ಹಾಕೋಕ್ಕಿಂತ ಬಿಟ್ಟು ಅವ್ರು ನೋಡಲಿ ಬಿಡಲಿ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ಹಾಕಬೇಕು. ನನಗೂ ಆಗಲ್ಲ ಡೈಲಿ ವಿಡಿಯೋ ಮಾಡಿ ಹಾಕೋದು ಆಗಲ್ಲ ಫ್ರೆಂಡ್. ಯಾಕಂದ್ರೆ ಬ್ಲೌಸ್ ಇರ್ತಾವೆ, ಆಯಿತು ನಮ್ಮೂರ ಹತ್ರನೇ ಇರೋದ್ರಿಂದ ನನಗೆ ಅವು ಇವು ಎಲ್ಲ ಕೆಲಸ ಇರ್ತಾವೆ, ಹೊರಗೆ ಹೋಗೋದು ಎಲ್ಲದ್ರಾಗ ಒಂದೊಂದು ಸಲ ಆಗಿರಲ್ಲ ನಂಗೆ ಹಾಕೋದು. ನಂಗೆ ಎಷ್ಟು ಟೈಮ್ ಸಿಕ್ಕಾಗ ನಾನು ಹಾಕ್ತೀನಿ, ಇಲ್ಲ ಅಂದ್ರೆ ಒಂದೊಂದು ಸಲ ಟೈಮ್ ಮಾಡಿಕೊಂಡು ಹಾಕ್ತೀನಿ, ಇಲ್ಲ ಅಂತಲ್ಲ. ಒಬ್ಬೊಬ್ರಂತೂ ಫುಲ್ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಡೈಲಿ ವಿಡಿಯೋ ಹಾಕ್ತಾರೆ. ನಾವು ಯಾವ ಥರ ನಾವು ಕಷ್ಟಪಡ್ತೀವಲ್ಲ ಅದೇ ಥರ ನಮಗೆ ಪ್ರತಿಫಲ ಸಿಗ್ತದೆ. ಅದಕ್ಕೆ ಕಷ್ಟಪಡ್ಬೇಕು ನಾವು. ನಮಗೆ ಇದರಿಂದ 1-2 ಸಲ ವಿಡಿಯೋ ಮಾಡಾಕಿ ಇದ್ರಲಿಂದ ನಮಗೆ ಏನೂ ಆಗಿಲ್ಲ ಅಂಥೇಳಿ ಬಿಟ್ಟು ಮನೆ ಕೂಡೋಕ್ಕಿಂತ ಮೊದಲು 1 ಸಲ ಆಗಿಲ್ಲ, 2 ಸಲ ಆಗಿಲ್ಲ, 3ನೇ ಸಲ ಅಂತೂ ಆಗೇ ಆಗ್ತದೆ. ಟ್ರೈ ಮಾಡಬೇಕು. ಟ್ರೈ ಮಾಡೋದಂತೂ ಬಿಡೋಕ್ಕೆ ಹೋಗಬಾರ್ದು. ನಾವು ಯಾವ ಥರ ಟ್ರೈ ಮಾಡಿ ಯಾವ ಥರ ಒಂದು ಸಲ ಇವತ್ತು ಈ ಡಿಸೈನ್ ಸ್ಟಿಚ್ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಗಲಿಲ್ಲ, ಮತ್ತು ಬೇರೆ ಥರ ಯೂಟ್ಯೂಬಲ್ಲಿ ಜಾಸ್ತಿ ಎಂಥವು ಬೇಕಂಥವು ವಿಡಿಯೋಗಳು ಹಾಕ್ತಾರೆ, ಎಂಥವು ಬೇಕಂಥವು ಫೋಟೋ ಇರ್ತಾವೆ, ಎಲ್ಲ ಥರ ವಿಡಿಯೋನೂ ಹಾಕ್ತಾರೆ. ಪ್ರತಿಯೊಂದು ಡಿಸೈನ್ಗಳ್ದು ವಿಡಿಯೋಗಳು ಇರ್ತಾವೆ. ಬೋಟ್ ನೆಕ್ಕ, ಪ್ರಿನ್ಸ್ ಕಟ್ಟ, ಕಟೋರಿ ಬ್ಲೌಸ, ನಾರ್ಮಲ್ ಬ್ಲೌಸ, ಒಂದು ನೈಟಿ ಲೆಹೆಂಗಾ ಫಿಟ್ಟಿಂಗ್ ಮಾಡೋದು ಮೊದಲು ಮಾಡಿ ವಿಡಿಯೋ ಇರ್ತಾವೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಆ ವಿಡಿಯೋಗಳು ಕೂಡ ಸಿಗ್ತಾವೆ. ಅದಕ್ಕಾಗಿ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ನಿಮ್ಮ ಹತ್ರ ಮನೇಲಿ ಮಷಿನ್ ಇದ್ದು ನೀವು ಸ್ಟಿಚ್ ಮಾಡಿಲ್ಲ, ನಾನು ಸುಮ್ಮನೆ ಕೂತ್ಕೊಂಡೀನಿ ಅನ್ನೋರು ಯಾರೂ ಬಿಡೋಕ್ಕೆ ಹೋಗಬೇಡ್ರಿ. ಡೈಲಿ ಸ್ಟಿಚ್ ಮಾಡೋರು ಹೀಟ್ ಆಗ್ಬೋದು, ಕೆಲವೊಬ್ರಿಗೆ ಹೀಟ್ ಆಗುತ್ತಂತ ಹೇಳ್ತಾರೆ, ಆಗಲ್ಲ ಅಂತೇನಿಲ್ಲ. ಡೈಲಿ ಸ್ಟಿಚ್ ಮಾಡಿದ್ರೆ
ನಮ್ಮ ಮನೆಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಅಷ್ಟು ನಿಮಗೆ ಮಷಿನ್ ಮೇಲೆ ಕುಂತು ಹೀಟ್ ಆಗ್ತಿತ್ತಂದ್ರೆ ಯಾವಾಗೋ ಒಂದು ಸಲ ನಿಮ್ಮ ಬ್ಲೌಸೇ ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಬೇರೆಯವ್ರಿಗೆ ಅದೇ ಅಮೌಂಟ್ ಕೊಡೋ ಬದಲು ಅದೇ ಬ್ಲೌಸೇ ನೀವೇ ಸ್ಟಿಚ್ ಮಾಡ್ಕೊಂಡ್ರೆ ಅದೇ ಅಮೌಂಟ್ ನಿಮಗೆ ಸೇವ್ ಆಗ್ತದೆ, ಮತ್ತೇನಿಲ್ಲ. ಅಷ್ಟು ಬೇರೆಯವ್ರಿಗೆ ಕೊಡೋ ಬದಲು ನಿಮ್ಮ ಅಮೌಂಟ್ ನೀವೇ ಉಳಿಸ್ಕೊಬೋದು. ನನಗೇನಿಲ್ಲ ನೋಡಿರಿ, ಎಷ್ಟು ಬ್ಲೌಸ್ ಬರ್ತಾವೆ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಆಯಿತು ಹಿಡಿತೀನಿ, ಆಗಿಲ್ಲಂದ್ರೆ ಇಲ್ಲ. ಸ್ಟಿಚಿಂಗ್ ಆಗಿಲ್ಲಂದ್ರೆ ಈ 3 ಬ್ಲೌಸು ಹ್ಯಾಂಡ್ ವರ್ಕಿಗೆ ಬಂದಾವ. ಒಂದು ಸೀಮಂತದ್ದು, ಇನ್ನೊಂದು ವರ್ಕ್ ಇತ್ತು, ಇನ್ನೊಂದು ಪಾಪ ಅವ್ರು ಕೊಟ್ಟು ಬೇಸಿಗೆ ಟೈಮಲ್ಲೇ ನನಗೆ ಕೊಟ್ಟಿದ್ರು. ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಒಂದೇ ಸ್ಲೀವ್ಸಿಗೆ ವರ್ಕ್ ಹಾಕಿದ್ದೀನಿ, ಬ್ಯಾಕಿಗೆ ವರ್ಕ್ ಹಾಕಿದ್ದೀನಿ. ಇನ್ನೂ ಫುಲ್ಲು ಬ್ಲೌಸ್ ಕಂಪ್ಲೀಟ್ ಮುಗಿಸೇ ಇಲ್ಲ, ಅವ್ರದ್ದು ಹಾಗೆ ಇಟ್ಟಿನಿ. ಅಷ್ಟು ಹೋದ್ರ ಸಲ ಸ್ಟಿಚಿಂಗ್ ಮಾಡೋವು ಇರ್ತಾವೆ, ಇಲ್ಲಾಂದ್ರೆ ಹೊರಗೆ ಏನಾರ ಕೆಲಸನೂ ಇರ್ತಾವೆ. ಆದಷ್ಟು ಅಂದರೆ ಎಲ್ರದ್ದು ಹಾಗೆ ಇಟ್ಕೊಂಡಿರಲಿಲ್ಲ. ಅವ್ರು ಬೇಕಾದವ್ರು ಅದಾರ, ಸ್ವಲ್ಪ ಪರಿಚಯ ಅದಾರ ಅಂತೇಳಿ ಹಂಗೆ ಬೇಕಾದವ್ರು ಅದಾರ ಅಂತೇಳಿ ಇಟ್ಕೊಂಡು ಕೊಡೋಕ್ಕಾಗಲ್ಲ. ಕೊಡ್ಬೇಕು ಅವ್ರ ಬ್ಲೌಸ. ಅವರು ಅಂದ್ರೆ ಇರಲಿ ತೊಗೊಳ್ರಿ ಮತ್ತೆ ಕೊಡುವಂತ್ರಿ ಅನ್ನೋದಕ್ಕಾಗಿ ಬಿಟ್ಟಿನಿ. ನನಗೆ ಕಸ್ಟಮರ್ ಸಪೋರ್ಟ್ ಭಾಳ ಅದ ರೀ. ನನಗೆ ಪ್ರತಿಯೊಬ್ಬರು ಕಸ್ಟಮರ್ ಸಪೋರ್ಟ್ ಮಾಡ್ತಾರೆ.